Hi children, what are the things we require to lead a happy life? Yes, we need water, soil, air, minerals, food. Food from plants and animals. These are the things that we get from the environment, such valuable thing called natural resources. So, the valuable things that are naturally available on earth are called natural resources. Let us solve some riddles that are related to natural resources. These riddles will help us to understand the importance of natural resource more. ಅಂತಂದರೆ ನಮ್ಮ ಭೂಮಿಯು ಜೀವಿಗಳು ಬದುಕಲು ಅಗತ್ಯವಾದಂತಹ ಸಂಪನ್ಮೂಲಗಳನ್ನು ಒಳಗೊಂಡಿದೆ. ಸಂಪನ್ಮೂಲವೆಂದರೆ ಭೂಮಿಯಲ್ಲಿ ನೈಸರ್ಗಿಕವಾಗಿ ಅಂತಂದರೆ ಸಹಜವಾಗಿ ದೊರೆಯುವಂತಹ ನೀರು, ಮಣ್ಣು, ಗಾಳಿ, ಖನಿಜಗಳು, ಸಸ್ಯ ಮತ್ತು ಪ್ರಾಣಿ ಸಂಪತ್ತು ಇತ್ಯಾದಿ. ಮಾನವರು ಸೇರಿದಂತೆ ಎಲ್ಲ ಜೀವಿಗಳು ಬದುಕಲು ಇವು ಅತ್ಯಗತ್ಯವಾಗಿದೆ. ಮಾನವರ ಪ್ರಗತಿಗೂ ಸಹ ಇವು ಅತ್ಯಮೂಲ್ಯವಾಗಿದೆ. ಹಾಗಾದರೆ ನಾವು ಇವತ್ತಿನ ತರಗತಿಯಲ್ಲಿ ಪಾಠ 5 ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ದ ಫಸ್ಟ್ ರಿಡಲ್ ಇಸ್ ಯು ಕೆನಾಟ್ ಲಿವ್ ವಿತೌಟ್ ಮೀ. ಎವ್ರಿ ಪ್ಲ್ಯಾಂಟ್, ಟ್ರೀ, ಆ್ಯನಿಮಲ್ ನೀಡ್ಸ್ ಮೀ. ನೋ ಬಡಿ ಕ್ಯಾನ್ ಸಿ ಮೀ. ಹೂ ಆಮ್ ಐ ಅಂತಂದರೆ ನಾನಿಲ್ಲದೆ ನೀನು ಒಂದು ಕ್ಷಣವಿಲ್ಲ. ಗಿಡ, ಮರ, ಪ್ರಾಣಿಗಳಿಗೂ ನಾನು ಬೇಕಲ್ಲ. ನಾನು ಯಾರ ಕಣ್ಣಿಗೂ ಕಾಣುವುದಿಲ್ಲ. ಹಾಗಾದರೆ ನಾನು ಯಾರು? ಹೇರ್ ಅಂದರೆ ಗಾಳಿ. ದ ಸೆಕೆಂಡ್ ರೀಡಲ್ ಇಸ್ ಐ ಆಕ್ಯುಪೈ ಮೇಜರ್ ಪೋರ್ಷನ್ ಆಫ್ ದ ಅರ್ತ್. ಐ ಸ್ಯಾಟಿಸ್ಫೈ ಆಲ್ ಯುವರ್ ಥರ್ಸ್ಟ್. ಐ ಮೇಕ್ ಆ್ಯನಿಮಲ್, ಟ್ರೀ ಆ್ಯಂಡ್ ಪ್ಲ್ಯಾಂಟ್ ಕೂಲ್. ಹೂ ಆಮ್ ಐ ಅಂದರೆ ಭೂಮಿಯ ಬಹುಭಾಗ ನಾನೇ ಇರುವೆ. ನಿನ್ನ ಬಾಯಾರಿಕೆ ನಾನು ನೀಗುವೆ. ಗಿಡ, ಮರ, ಪ್ರಾಣಿಗಳಿಗೆ ತಂಪು ಕೊಡುವೆ. ಹಾಗಾದರೆ ನಾನು ಯಾರು? ವಾಟರ್ ಅಂದರೆ ನೀರು. ಥರ್ಡ್ ರೀಡಲ್ ಇಸ್ ಐ ಲೆಟ್ ಯು ಲೀವ್ ಆನ್ ಮೀ. ಐ ಹೆಲ್ಪ್ ಟು ಗ್ರೋ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್. ಐ ಸಪೋರ್ಟ್ ಆಲ್ ಲೈಫ್ ಆನ್ ಮೀ ಅಂತಂದರೆ ನನ್ನ ಮೇಲೆ ನೀನಿರುವೆ. ಸಸ್ಯ ಬೆಳೆಯಲು ನಾನು ನೆರವಾಗ್ತೀನಿ. ಜೀವರಾಶಿಗಳಿಗೆ ಆಸರೆಯಾಗುವೆ. ಹಾಗಾದರೆ ನಾನು ಯಾರು? ಅರ್ತ್ ಅಂದರೆ ಭೂಮಿ. ದ ನೆಕ್ಸ್ಟ್ ರೀಡಲ್ ಇಸ್ ಐ ಗಿವ್ ಫ್ರೂಟ್ಸ್ ಆ್ಯಂಡ್ ನಟ್ಸ್. ಐ ಸ್ಪ್ರೆಡ್ ಕೂಲಿಂಗ್ ಶೇಡ್ಸ್. ನೋ ಲೈಫ್ ವಿತೌಟ್ ಮೀ. ಹೂ ಆಮ್ ಐ ಅಂದರೆ ಹಣ್ಣು, ಕಾಯಿ ನೀಡುವೆ, ತಂಪು ನೆರಳು ಕೊಡುವೆ. ನಾನಿಲ್ಲದೆ ಜೀವ ಜಾಲವಿಲ್ಲ. ಹಾಗಾದರೆ ನಾನು ಯಾರು? ಅಂದರೆ ಟ್ರೀಸ್, ಮರಗಳು. ನೆಕ್ಸ್ಟ್ ರಿಡಲ್ ಇಸ್ ವೆಹಿಕಲ್ಸ್ ಲೈಕ್ ಬಸ್, ಲಾರಿ ಆ್ಯಂಡ್ ಕಾರ್ ಯೂಸ್ ಮೀ ಟು ರನ್. took thousands of years to from me. From underneath the soil you extract me. Who am I? ಬಸ್ಸು, ಲಾರಿ, ಕಾರು ಚಲಿಸಲು ನಾನು ಬೇಕು. ನಾನು ತಯಾರಾಗಲು ಸಾವಿರಾರು ವರ್ಷಗಳು ಬೇಕು. ಭೂಮಿಯೊಳಗಿಂದ ನನ್ನನ್ನು ತೆಗಿಬೇಕು. ಹಾಗಾದರೆ ನಾನು ಯಾರು? ಅಂದರೆ ಫ್ಯೂಲ್, ಇಂಧನಗಳು. ನೆಕ್ಸ್ಟ್ ಪ್ಲೇಟ್, ಟಂಬ್ಲರ್ ಆ್ಯಂಡ್ ವೆಸಲ್ಸ್ ಆರ್ ಮೇಡ್ of me. Beautiful jewels are made up of me. My ore will be hardened by you. Who am I? ಅಂದರೆ ಪಾತ್ರೆ, ತಟ್ಟೆ, ಲೋಟ, ಚೆಂಬು ಎಲ್ಲವೂ ನನ್ನಿಂದ. ನಿನ್ನ ಕಿವಿ, ಕಾಲ್ಗೆ ನಾನೇ ಅಂದ. ನಿನಗಾನಂದ ಅದಿರು ರೂಪದಿ ಬಂದು ಗಟ್ಟಿಯಾಗಿರುವೆ ನಿನ್ನಿಂದ. ನಾನು ಯಾರು? ಅಂದರೆ ಗೋಲ್ಡ್, ಚಿನ್ನ. Next riddle is darkness drives away from me. Bright light comes from me. A sources of energy that is me. Who am I? ಕತ್ತಲು ಕಳೆಯುವೆ, ಬೆಳಕು ನೀಡುವೆ, ಶಕ್ತಿಯ ಮೂಲವೂ ನಾನಾಗಿರುವೆ. ಹಾಗಾದರೆ ನಾನು ಯಾರು? ಯು ಆಲ್ರೆಡಿ ನೋ ದ್ಯಾಟ್ ಆನ್ಸರ್. ಎಸ್, ಸನ್ಲೈಟ್ ಅಂದರೆ ಸೂರ್ಯ. Classification of natural resources. Generally, natural resources are classified as renewable and non-renewable resource. I will show you 2 clouds. You have to tell me in what way they are different from each other. The first cloud is solar energy, air, water, soil, forest. These are renewable, means refilled of for a period of time. If you cut forest, a new sapling
will again become forest in future. Such kind of resource or renewable resource like solar energy, air, water, soil, etc. The next cloud, coal, petrol, iron ore, diesel, cooking gas, water, oxygen, and wild animals. This resource will run out due their continuously usage. It cannot be renewed and it will become scarce and it will not be available for future generation. ಹಾಗಾದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು 2 ಭಾಗಗಳಾಗಿ ವಿಂಗಡಿಸ್ತೀವಿ. ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದಂಥ ಸಂಪನ್ಮೂಲಗಳು. ಹಾಗಾದರೆ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತಂದರೆ ಗಾಳಿ ಆಗಿರ್ಬೋದು, ನೀರು, ಮಣ್ಣು, ಕಾಡು, ಸೌರಶಕ್ತಿ, ಹೀಗೆ ಸಂಪನ್ಮೂಲಗಳನ್ನು ಬಳಸಿದಷ್ಟು ದೊರಕುವಂಥ ಸಂಪನ್ಮೂಲಗಳಾಗಿದೆ. ಅಂದರೆ ಮಾನವರ ಜೀವಿತಾವಧಿಯಲ್ಲಿ ಇವು ನಿರಂತರವಾಗಿ ಲಭ್ಯವಿರೋದ್ರಿಂದ ಈ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದಂಥ ಸಂಪನ್ಮೂಲಗಳು ಅಂತ ಕರೀತಾರೆ. ಅಂದರೆ ನೆಕ್ಸ್ಟ್ ನವೀಕರಿಸಲಾಗದಂಥ ಸಂಪನ್ಮೂಲಗಳು ಅಂದರೆ ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್, ನೈಸರ್ಗಿಕ ಅನಿಲ, ಇವು ಸಂಪನ್ಮೂಲಗಳು ಬಳಸಿದಂತೆಲ್ಲ ಮುಗಿದು ಹೋಗುತ್ತದೆ. ಇಂಥ ಸಂಪನ್ಮೂಲಗಳನ್ನು ನವೀಕರಿಸಲಾಗಲು ಸಾಧ್ಯವಿಲ್ಲ. ಅಂದರೆ ಇದನ್ನು ಪದೇ ಪದೇ ನಾವು ಬಳಸಿದಷ್ಟು ಇದನ್ನು ತಿರ್ಗಾ ಪುನಃ ಇದನ್ನು ನವೀಕರಿಸಲು ಸಾಧ್ಯವಿಲ್ಲ. ನೆಕ್ಸ್ಟ್, solar energy. First of all, let us learn about solar energy. Solar energy is the energy obtained from sun. We can feel solar energy in 2 forms, that is heat and light. We can feel a hot sun on a sunny days and we cannot open our eyes looking at the bright sun. Have you ever imagined what will happen when sun is not there? Earth will be dark, no day and night. All plants will die because solar energy gives them energy to live. They use solar energy and convert water and carbon dioxide into starch. This process is called photosynthesis. When plants die, all animals, including man, will die without food. So, solar energy is such an important natural resource. Let us list the activity done using solar energy. ಸೌರಶಕ್ತಿ, ಸೂರ್ಯನಿಂದ ದೊರೆಯುವಂಥ ಶಕ್ತಿಯನ್ನು ನಾವು ಸೌರಶಕ್ತಿ ಅಂತ ಕರಿತೀವಿ. ಸೂರ್ಯನಿಂದ ನಮಗೆ ಬೆಳಕು ಮತ್ತು ಉಷ್ಣ ದೊರೆಯುತ್ತದೆ. ಭೂಮಿಗೆ ಸೂರ್ಯನೇ ನೈಸರ್ಗಿಕ ಬೆಳಕು ಮತ್ತು ಉಷ್ಣದ ಮೂಲವಾಗಿದೆ. ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಈ ಸಸ್ಯಗಳು ತಮಗೆ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತದೆ. ಒಂದು ವೇಳೆ ಸೂರ್ಯ ಇಲ್ಲ ಅಂದರೆ ಏನಾಗಬಹುದು? ಇಲ್ಲ ಅಂದರೆ ನಮಗೆ ಹಗಲು ರಾತ್ರಿ ಗೊತ್ತಾಗುತ್ತಾ? ಇಲ್ಲ. ಮತ್ತು ಎಲ್ಲ ಸಸ್ಯಗಳು ಸಹ ಏನಾಗ್ತವೆ? ಸತ್ತೋಗ್ತವೆ ಅಲ್ವಾ? ಏಕೆಂದರೆ ಸಸ್ಯಗಳು ಬೆಳೆಯಲು ಸೂರ್ಯನ ಬೆಳಕೆ ಮೂಲಾಧಾರ. ಭೂಮಿಗೆ ಸೂರ್ಯನೇ ಒಂದು ನೈಸರ್ಗಿಕ ಬೆಳಕು ಅಲ್ವಾ? ಒಂದು ಕ್ಷಣನೂ ನಾವು ಸೂರ್ಯ ಇಲ್ಲ ಅಂತಂದರೆ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ ಅಲ್ವಾ? ಸೌರಶಕ್ತಿ ಅತ್ಯಮೂಲ್ಯವಾದಂತಹ ಒಂದು ನೈಸರ್ಗಿಕ ಸಂಪನ್ಮೂಲವಾಗಿದೆ.